ಈ ದಿನ ಹೃದಯ ತುಂಬಿ ಬಂದಿದೆ. ಯಾಕಂದರೆ ಇಸ್ಲಾಂ ಧರ್ಮವು ವಿಶ್ವಶಾಂತಿ, ಮಾನವೀಯ ಮೌಲ್ಯಗಳನ್ನ ತುಂಬಿ ಈ ಜಗತ್ತೇ ಶಾಂತಿಯಿಂದ, ನೆಮ್ಮದಿಯಿಂದ, ಸಂತೃಪ್ತಿಯಿಂದ ಇರಬೇಕು ಎಂಬುವಂಥ ಸೂತ್ರವನ್ನು ನಮ್ಮ ಕುರಾನ್ನಲ್ಲಿ ಮೊಹಮ್ಮದ್ ಪೈಗಂಬರರು ತುಂಬಿದ್ದಾರೆ. ಇದರಿಂದ ಎಲ್ಲ ಧರ್ಮೀಯರಿಗೂ ಸತ್ಯ, ಶಾಂತಿ, ನೆಮ್ಮದಿ ಇವೆಲ್ಲವೂ ಬೇಕಾಗಿದೆ. ಅದರಿಂದ ಅದೆಲ್ಲವೂ ಸಹ ಕುರಾನ್ ಗ್ರಂಥದಲ್ಲಿದೆ. ಈ ದಿನ ಜಕಾತ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಯಾಕಂದರೆ ಸಂಪತ್ತನ್ನು ಕ್ರೋಢೀಕರಿಸೋದು ತಪ್ಪು, ಮತ್ತು ಕ್ರೋಢೀಕರಿಸಿ ಸಮಾಜಕ್ಕೆ ಅದನ್ನು ಕೊಡಬೇಕು. ಮತ್ತು ನೊಂದವರು, ಬೆಂದವರು ಆ ಕ್ರೋಢೀಕರಿಸಿದಂಥ ಸಂಪತ್ತನ್ನು ಪಡ್ಕೊಳ್ಳಿಕ್ಕೆ ಹಕ್ಕುದಾರರಾಗಿದ್ದಾರೆ. ಅದರಿಂದ ತಮ್ಮ ಆಜನ್ಮ ಸಿದ್ಧಾಂತ ಹಕ್ಕು, ಯಾಕಂದರೆ ಈ ಸಂಪತ್ತು ಎಲ್ಲರಿಗೂ ಸಹ ವಿನಿಯೋಗ ಆಗಬೇಕು. ಅದಕ್ಕೆ ಇಲ್ಲಿ ಜಕಾತ್ ವರ್ಷಕ್ಕೊಂದು ಸಾರಿ ನಾವು ಮುಸಲ್ಮಾನರು ಎಲ್ಲರೂ ಸಹ ಜಕಾತನ್ನು ಮಾಡಬೇಕು. ನಾವು ದುಡ್ಡನ್ನು ಆ ಸಮಾಜದ ಸಮೃದ್ಧಿಗಾಗಿ, ಸಂತೋಷಕ್ಕಾಗಿ ಸೇವಿಸಬೇಕು. ಅದಕ್ಕೆ ವ್ಯಸನ ಮುಕ್ತರಾಗಬೇಕು. ಅದರಿಂದ ಯಾವುದೇ ರೀತಿ ಮದ್ಯಪಾನಗಳನ್ನ ಸೇವನೆ ಮಾಡಬಾರ್ದು. ಜಗತ್ತನ್ನೇ ವ್ಯಸನ ಮುಕ್ತವನ್ನಾಗಿ ಮಾಡಬೇಕು ಎಂಬುವಂಥ ಸೂತ್ರವನ್ನು ಮೊಹಮ್ಮದ್ ಪೈಗಂಬರರು ಈ ಕುರಾನ್ನಲ್ಲಿ ನೀಡಿದ್ದಾರೆ. ಅದಕ್ಕೆ ನಾವು ಆ ರೀತಿಯಾಗಿ ನಡ್ಕೊಂಡು ಹೋಗಿ ಈ ಒಂದು ತತ್ವ ಪರಿಪಾಲನೆ ಮಾಡಿ ವಿಶ್ವ ಬಂಧುತ್ವ, ವಿಶ್ವ ಪ್ರೇಮ, ಮಾನವೀಯ ಮೌಲ್ಯಗಳನ್ನ ಇಲ್ಲಿ ಈ ಒಂದು 8ನೆಯ ಈ ಕುರಾನ್ ಒಂದು ಪ್ರವಚನದ ಮುಖಾಂತರ ಆ ಶಾಂತಿ ಸೂತ್ರವನ್ನು ನಮಗೆ ಉಣಬಡಿಸ್ತಾರೆ. ಅದರಿಂದ ಎಲ್ಲ ಬಸವ ಕಲ್ಯಾಣದ ಮುಸಲ್ಮಾನ್ ಬಾಂಧವರಿಗೆ ಹೃದಯ ತುಂಬಿ ಲಿಂಗಾಯತ ಧರ್ಮದ ಎಲ್ಲ ಮುಖಂಡರ ಪರವಾಗಿ ಅಭಿನಂದನೆಗಳನ್ನ, ಶರಣಾರ್ಥಿಗಳನ್ನ ಸಲ್ಲಿಸ್ತೇನೆ. ಖುದಾಫೀಸ್.